ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಜಟಾಪಟಿಗಳ ನಡುವೆ ಗುರುಮಿಠಕಲ್ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಸಿಡಿದೆದ್ದ ಆರ್ಎಸ್ಎಸ್ ಪರೇಡ್ ಈಗ ತಾತ್ಕಾಲಿಕ ರದ್ದು. ಗುರುಮಿಠಕಲ್ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್. ಸಿಡಿದೆದ್ದ ಆರ್ಎಸ್ಎಸ್ ಪರೇಡ್ ತಾತ್ಕಾಲಿಕ ರದ್ದು. ಎಲ್ಲ ಅಂದುಕೊಂಡಂತೆ ನಡೆದಿದ್ದರೆ ಶನಿವಾರ ಪರೇಡ್ ನಡೆಯಬೇಕಾಗಿತ್ತು. ಆದರೆ ಜಿಲ್ಲಾಧಿಕಾರಿ ಅನುಮತಿ ನಿರಾಕರಣೆ ಹಿನ್ನೆಲೆ ಪರೇಡ್ ರದ್ದಾಗಿದೆ, ತಾತ್ಕಾಲಿಕ ರದ್ದಾಗಿದೆ. 3 ದಿನಗಳ ಮುಂಚಿತವಾಗಿಯೇ ಅನುಮತಿ ಕೋರಬೇಕಿತ್ತು, ಅದು ಸರ್ಕಾರದ ನಿಯಮ. ಆದರೆ 2 ದಿವಸಗಳ ಮುಂಚಿತವಾಗಿ ಅನುಮತಿ ಕೋರಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ. ಸರ್ಕಾರದ ನಿಯಮ ಉಲ್ಲಂಘನೆ ಪರಿಣಾಮ ಅನುಮತಿ ನಿರಾಕರಣೆ ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿಯಿಂದ ನಿರಾಕರಿಸಲ್ಪಟ್ಟಿದೆ. ಆರ್ಎಸ್ಎಸ್ ಮುಖಂಡರಿಂದ ಮುಂದಿನ ಡೇಟ್ ನಿಗದಿಪಡಿಸೋದಕ್ಕೆ ತೀರ್ಮಾನಗಳಾಗಬೇಕು. ಗುರುಮಿಠಕಲ್ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದಂತಾಯಿತು. ಸರ್ಕಾರ ಒಂದು ನಿಯಮವನ್ನು ಜಾರಿ ಮಾಡಿದೆ. ಕಾರ್ಯಕ್ರಮ ಮಾಡುವವರು ಯಾರೇ ಇರಲಿ, ಆತ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರೈಸ್ತನಾಗಿರಲಿ, ಜೈನನಾಗಿರಲಿ, ಬುದ್ಧಿಸ್ಟ್ ಆಗಿರಲಿ, ಧರ್ಮ ಇದ್ದವನಾಗಿರಲಿ, ಇಲ್ದಲೇ ಇರೋವನಾಗಿರಲಿ, ನಿರೀಶ್ವರವಾದಿ ಆದರೂ ಅಷ್ಟೇ. ನೀವೊಂದು ಖಾಸಗಿ ಕಾರ್ಯಕ್ರಮವನ್ನು ಮಾಡ್ತೀರಿ ಎನ್ನುವುದಾದರೆ ಮುಂಚಿತವಾಗಿ 3 ದಿನಗಳ ಮುಂಚೆನೇ ನೀವು ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತಕ್ಕೊಂದು ಮನವಿ ಸಲ್ಲಿಸಬೇಕು. ಅದು ನಿಮ್ಮ ಬರೋ ಭಾಷೆಯಲ್ಲೇ ಬರಕ ಬನ್ನಿಬೇಕಾದ್ರೆ ಆ ಭಾಷೆಯಲ್ಲಿ ಬರೆದು ನಾವು ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ, ಈ ಕಾರ್ಯಕ್ರಮಕ್ಕೆ ಇಂತಹ ಅತಿಥಿ ಬರಲಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು ಅಪ್ರಾಕ್ಸಿಮೇಟ್ 10,000ದಿಂದ 15,000 ಜನ ಸೇರೋ ನಿರೀಕ್ಷೆಗಳಿದೆಲ್ಲ ಬರಿಬೇಕು ನೀವು. ಇವೆಲ್ಲವನ್ನೂ ಕೂಡ ಬರೆಯಲಾಗಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿಸಬೇಕು. ಅವ್ರು ನೋಡ್ತಾರೆ ಬರೋ ಗೆಸ್ಟ್ ಯಾರು, ವಿವಾದಿತ ವ್ಯಕ್ತಿನೋ ಯಾರು ಅಂತ ನೋಡ್ತಾರೆ. ಆ ವ್ಯಕ್ತಿ ಬರುವುದರಿಂದ ಇಲ್ಲಿ ಗಲಾಟೆಗಳು ಏನಾದರೂ ಉದ್ರೇಕಕಾರಿ ಭಾಷಣಗಳನ್ನು ಮಾಡೋ ಸಾಧ್ಯತೆಗಳಿದಾವ ಎಲ್ಲ ಚೆಕ್ ಮಾಡ್ತಾರೆ ಜಿಲ್ಲಾಡಳಿತಕ್ಕೆ ಬಿಟ್ಟಿರೋದು. ನಿಮಗೆ ಆ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬೇಕಾ ಕೊಡಬಾರ್ದಾ ಅನ್ನೋದು. ಆ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಕೊಡಬೇಕಾ ಕೊಡಬಾರ್ದಾ, ಆ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರೋ ಸಾಧ್ಯತೆಗಳಿದಾವೆ, ಇಂಟೆಲಿಜೆನ್ಸ್ ಜೊತೆ ಸಭೆಗಳಾಗ್ತವೆ. ಒಂದು ಮನವಿ ಬಂದಿದೆ, ಆ ಮನವಿಯ ಕಾರ್ಯಕ್ರಮದ ಉದ್ದೇಶಗಳೇನು, ಒಳಗಿಂದೊಳಗೆಲ್ಲ ಚೆಕ್ ಮಾಡ್ತಾರೆ ಅವರು, ಕ್ರಾಸ್ ವೆರಿಫೈ. ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ಕೊಡೋದಿಲ್ಲ, ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಿಮಗೆ ಮನವಿ ಪತ್ರವನ್ನು ಕೊಡಲಾಗುತ್ತೆ. ಅಗತ್ಯ ಬಿದ್ದರೆ ಆ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಏರ್ಪಾಡಾಗುತ್ತೆ ಸ್ಥಳೀಯ ಠಾಣೆಯಿಂದ. ಹಾಗಾದ್ರೆ ಗುರುಮಿಠಕಲ್ನಲ್ಲೇನಾಯಿತು, ಆರ್ಎಸ್ಎಸ್ಗೆ ಯಾಕೆ ಬ್ರೇಕ್ ಬಿತ್ತು ಅಂತ ಕೇಳಿದ್ರೆ, ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ನಾಳೆ, ಇವತ್ತು ಶುಕ್ರವಾರ, ನಾಳೆ ಶನಿವಾರ, ನಾಳೆ ಮಧ್ಯಾಹ್ನ ದಂಡ ಹಿಡ್ಕೊಂಡು ಆರ್ಎಸ್ಎಸ್ನವರು ಪಥ ಸಂಚಲನ ಮಾಡಬೇಕಾಗಿತ್ತು. ಆದರೆ ಈಗ ಬರ್ತಿರ್ತಕ್ಕಂತಹ ಅಪ್ಡೇಟ್ಸ್ಗಳ ಪ್ರಕಾರ ದಂಡ ಹಿಡ್ಕೊಂಡು ಪಥ ಸಂಚಲನ ಮಾಡೋದಕ್ಕಾಗಲ್ಲ ನಾಳೆ. ಯಾಕೆ ಅಂತ ಕೇಳಿದ್ರೆ 3 ದಿವಸಗಳ ಮುಂಚಿತವಾಗಿ ಇವರು ಅನುಮತಿ ಪತ್ರ ಅಥವಾ ಅನುಮತಿ ಕೋರಿ ಪತ್ರ ಬರೆದಿರಲಿಲ್ಲ. ಬದಲಾಗಿ 2 ದಿವಸಗಳ ಮುಂಚೆ ಪತ್ರ ಬರೆದು ಕೊಡಲಾಗಿತ್ತು. ಹಾಗಾಗಿ ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿ ಅದನ್ನು ನಿಯಮಾನುಸಾರವಾಗಿ ಸಾಂವಿಧಾನಿಕವಾಗಿ ಇದನ್ನು ನಾವು ಮಾನ್ಯ ಮಾಡುವುದಿಲ್ಲ ಅಂಥೇಳಿ ಇಂಟು ಮಾರ್ಕ್ ಹಾಕಿಬಿಟ್ಟು ಅವ್ರು ಕೈ ಕೊಡ್ತಾರೆ. ನೀವು ಹೋಗಿ ಮುಂದಿನ ದಿನಾಂಕ ಫಿಕ್ಸ್ ಮಾಡ್ಕೊಳ್ಳಿ, ನೀವು ಅನುಮತಿಯನ್ನು 3 ದಿನಗಳ ಮುಂಚೆನೇ ಕೇಳಬೇಕಾಗಿತ್ತು, ನೀವು ಅದು ಯಾವ ಗಳಿಗೆಯಲ್ಲಿದ್ದರೋ 2 ದಿನ ಮುಂಚೆ ನೀವು ಕೊಟ್ಟಿದ್ದೀರಿ, ಹಾಗಾಗಿ ಈ ಅನುಮತಿಯನ್ನು ಸ್ವೀಕರಿಸೋದಕ್ಕೆ ಬರೋದಿಲ್ಲ. ಸರ್ಕಾರದ ಸುತ್ತೋಲೆ ಇದೆ, ದೇರ್ ಇಸ್ ಗೌರ್ಮೆಂಟ್ ಸರ್ಕ್ಯುಲರ್. ಹಾಗಾಗಿ ಅದರ ಮಾನದಂಡದಲ್ಲಿ ನಾವಿದನ್ನು ಸ್ವೀಕಾರ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳ್ತಾರೆ ಜಿಲ್ಲಾಧಿಕಾರಿ. ಅದೇ ಆಗಿರೋದು ಗುರುಮಿಠಕಲ್ನಲ್ಲಿ. ಸೊ ಆರ್ಎಸ್ಎಸ್ ಸಂಘಟನೆಯ ಪ್ರಮುಖರು ಅದನ್ನು ಅರ್ಧಕ್ಕೆ ಹಂಗೆ ಬಿಡ್ತಾರಾ ಅಂತ ಕೇಳಿದ್ರೆ ಇಲ್ಲ. ಸಂಘ ಪರಿವಾರದ ಪ್ರಮುಖರೇ ಹೇಳಿದ್ದಾರೆ, ನಾವು ಮುಂದಿನ ದಿನಾಂಕವನ್ನು ನಿಗದಿ ಮಾಡ್ತೀವಿ, ನಿಗದಿ ಮಾಡಿದ ನಂತರ ಅದನ್ನು ಅಧಿಕೃತವಾಗಿ ದಿನಾಂಕವನ್ನು ತಿಳಿಸ್ತೀವಿ, ನಿಯಮಾನುಸಾರವಾಗಿ 3 ದಿನಗಳ ಮುಂಚೆಯೇ ಜಿಲ್ಲಾಡಳಿತಕ್ಕೆ ನಾವು ಪತ್ರವನ್ನು ಬರಿತೀವಿ. ಇದು ಗುರುಮಿಠಕಲ್ನ ಸ್ಟೋರಿ. ಇದು
ಚಿತ್ತಾಪುರದ ಸ್ಟೋರಿ ಅಲ್ಲ, ಚಿತ್ತಾಪುರದ ಅದು ಬೇರೆನೇ ಕಥೆ ಇದೆ ಅಲ್ಲಿದ್ದು. ಸೊ ಗುರುಮಿಠಕಲ್ನಲ್ಲಿ ಇಷ್ಟಾಗಿದೆ. RSS ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ನಾಳೆ ನಡೆಯಬೇಕಾಗಿದ್ದ ಪಥಸಂಚಲನ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಮುಂದಿನ ದಿನಾಂಕ ನಿಗದಿಯಾಗುವವರೆಗೂ ಕೂಡ ಗುರುಮಿಠಕಲ್ನಲ್ಲಿ RSS ಪಥಸಂಚಲನ ನಡೆಯೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.